ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 6ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನಲ್ಲಿ ಇವತ್ತು ಕರೆಕ್ಷನ್ ಇನ್ನಷ್ಟು ಇಂಟೆನ್ಸಿಫೈ ಆಗಿದೆ. ನಿಫ್ಟಿನಲ್ಲಿ 1% ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 293 ಪಾಯಿಂಟ್ಗಳಷ್ಟು ನಿಫ್ಟಿ ಕರೆಕ್ಟ್ ಆಗಿದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ 1017 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 896 ಪಾಯಿಂಟ್ ಡೌನ್ ಸೈಡ್ನಲ್ಲಿ ಟ್ರೇಡ್ ಆಗಿದೆ. ಸೊ ಈ ಒಂದು ಕರೆಕ್ಷನ್ಗೆ ಮೇಜರ್ ರೀಸನ್ ಇವತ್ತು US-ನಲ್ಲಿ ಜಾಬ್ ಡೇಟಾ ರಿಲೀಸ್ ಆಗುತ್ತೆ. ಆ ಒಂದು ಜಾಬ್ ಡೇಟಾ ಯಾವ ರೀತಿಯಲ್ಲಿ ಬರ್ಬೋದು ಅನ್ನೋದನ್ನ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಅದು ರಿಸೆಷನ್ನ ಸಂಕೇತವನ್ನ ಕೂಡ ಕೊಡುತ್ತೆ. ಸೊ ಜಾಬ್ ಡೇಟಾ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಬಂದರೆ ಮತ್ತೆ ಸೋಮವಾರ ಮಾರ್ಕೆಟ್ ರಿಕವರ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ನಿಫ್ಟಿ 25,000 ಸಪೋರ್ಟ್ ಲೆವೆಲ್ನ ಕೆಳಗಡೆ ಈಗ ಟ್ರೇಡ್ ಆಗ್ತದೆ. ಈಗ ಇಮಿಡಿಯೇಟ್ ಸಪೋರ್ಟ್ 24,800 ಲೆವೆಲ್ ಆಗಿರುತ್ತೆ. ಈ ಒಂದು ಲೆವೆಲನ್ನು ಕೂಡ ನಿಫ್ಟಿ ಬ್ರೇಕ್ ಮಾಡಿದ್ರೆ 24,500ವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಏಷ್ಯನ್ ಪೇಂಟ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. ಕ್ರೂಡ್ ಆಯಿಲ್ನ ಪ್ರೈಸಸ್ ಸ್ಟೆಬಿಲೈಸ್ ಆಗ್ತಿದೆ, ಬಟ್ ಏಷ್ಯನ್ ಪೇಂಟ್ಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. ಬಜಾಜ್ ಫಿನಾನ್ಸ್ ಕೂಡ 1% ಗೇನ್ ಆಯಿತು. JSW ಸ್ಟೀಲ್, DV ಸ್ಲ್ಯಾಬ್, LTI ಮೈಂಟ್ರಿನಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ SBI ನೋಡೋದಕ್ಕೆ ಸಿಕ್ತು. SBIನಲ್ಲಿ 4.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಗೋಲ್ಡ್ಮನ್ ಸ್ಯಾಕ್ಸ್ SBI ಸ್ಟಾಕನ್ನು ಕವರ್ ಮಾಡಿದರೆ, ಹಾಗೆ ಟಾರ್ಗೆಟ್ ಅನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ. ಈ ಮುಂಚೆ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟು 841 ಟಾರ್ಗೆಟ್ ಪ್ರೈಸ್ ಅನ್ನು ಗೋಲ್ಡ್ಮನ್ ಸ್ಯಾಕ್ಸ್ SBIಗೆ ಕೊಟ್ಟಿದ್ರು. ಈಗ ಟಾರ್ಗೆಟ್ ಅನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ. 742 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಸೆಲ್ ಕಾಲ್ ಅನ್ನು ಕೊಡ್ತಿದ್ದಾರೆ. ಇದಕ್ಕೆ ರೀಸನ್ SBIನ ರಿಟರ್ನ್ ಆನ್ ಅಸೆಟ್ಸ್ ROA ಏನಿದೆ ಈಗ ಪೀಕ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಮುಂದಿನ ಫಿನಾನ್ಷಿಯಲ್ ಇಯರ್ಗಳಲ್ಲಿ ಸ್ವಲ್ಪ ಅರ್ನಿಂಗ್ ಪರ್ ಶೇರ್ ಫಾಲ್ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಇದರಿಂದ ಪ್ರೈಸ್ನಲ್ಲಿ ಕೂಡ ಕರೆಕ್ಷನ್ ಬರ್ಬೋದು ಅನ್ನೋದು ಗೋಲ್ಡ್ಮನ್ ಸ್ಯಾಕ್ಸ್ನ ವ್ಯೂ ಆಗಿರುತ್ತೆ. ಬಟ್ ಇನ್ನೊಂದು SBI ಗ್ರೂಪ್ನ ಸ್ಟಾಕ್ SBI ಕಾರ್ಡ್ಸ್ ಮತ್ತು ಪೇಮೆಂಟ್ ಸರ್ವಿಸಸ್ನಲ್ಲಿ 4%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಈ ಒಂದು ಸ್ಟಾಕನ್ನು ಕೂಡ ಗೋಲ್ಡ್ಮನ್ ಸ್ಯಾಕ್ಸ್ ಕವರ್ ಮಾಡಿ ಅಪ್ಸೈಡ್ ಇರುತ್ತೆ ಅನ್ನುವಂಥ ಒಂದು ಪ್ರಿಡಿಕ್ಷನ್ ಅನ್ನು ಕೊಟ್ಟಿದ್ದಾರೆ. ಈ ಮುಂಚೆ ಗೋಲ್ಡ್ಮನ್ ಸ್ಯಾಕ್ಸ್ 652 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು. ಅದನ್ನು ಈಗ ಇನ್ಕ್ರೀಸ್ ಮಾಡಿ 913 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಿದ್ದಾರೆ. SBI ಕಾರ್ಡ್ನ ಡೌನ್ ಸೈಡ್ ಟ್ರೆಂಡ್ ಆಲ್ರೆಡಿ ಮುಗಿದಿದೆ. ಮುಂದಿನ ದಿನಗಳಲ್ಲಿ SBI ಕಾರ್ಡ್ ಒಳ್ಳೆ ಒಂದು ಬಿಸ್ನೆಸ್ ಅನ್ನು ಮಾಡ್ಬೋದು ಅಂತ ಗೋಲ್ಡ್ಮನ್ ಸ್ಯಾಕ್ ಟಾರ್ಗೆಟ್ ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ. SBI ಕಾರ್ಡ್ IPO ಬಂದಾಗ ಪ್ರೈಸ್ ಅನ್ನು 715 ಅರೌಂಡಲ್ಲಿ ಫಿಕ್ಸ್ ಮಾಡಿದ್ರು. ಅದೇ ಒಂದು ಪ್ರೈಸ್ನ ಅರೌಂಡಲ್ಲೇ 4 ವರ್ಷದಿಂದ SBI ಕಾರ್ಡ್ಸ್ ಟ್ರೇಡ್ ಆಗ್ತದೆ. ಈ ಒಂದು ಸ್ಟಾಕ್ 1000 ಮೇಲೆ ಟ್ರೇಡ್ ಆಗಬೇಕಾಗುತ್ತೆ. ಆಗ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ BPCLನಲ್ಲಿ ಇವತ್ತು 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ICICI ಬ್ಯಾಂಕ್ ಕೂಡ 2% ಡೌನ್ ಆಗಿದೆ. ICICI ಬ್ಯಾಂಕ್ನಲ್ಲಿ ಕೂಡ ಒಂದು ನೆಗೆಟಿವ್ ನ್ಯೂಸ್ ಇದೆ. ICICI ಬ್ಯಾಂಕ್ನ ಫಾರ್ಮರ್ ಹೆಡ್ ಆದಂಥ ಚಂದ್ರ ಕೊಚಾರ್ ಹಾಗೆಯೇ ಅವರ ಹಸ್ಬೆಂಡ್ಗೆ ಸುಪ್ರೀಂ ಕೋರ್ಟ್ನ ಕಡೆಯಿಂದ ನೋಟಿಸ್ ಸಿಕ್ಕಿದೆ. ಇದು 2019ರ ICICI ಬ್ಯಾಂಕ್ ವಿಡಿಯೋಕಾನ್ನ ಕೇಸ್ ಆಗಿರುತ್ತೆ. ಸೊ ಈ ಒಂದು ಕೇಸ್ನಲ್ಲಿ ಚಂದ್ರ ಕೊಚಾರ್ ಹಾಗೆಯೇ ಅವರ ಹಸ್ಬೆಂಡ್ಗೆ 2023ರಲ್ಲಿ ಬಾಂಬೆ ಹೈಕೋರ್ಟ್ ಬೇಲನ್ನು ಕೊಟ್ಟಿದ್ರು. ಈಗ CBI ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದರೆ. ಸೊ ಸುಪ್ರೀಂ ಕೋರ್ಟ್ ಚಂದ್ರ ಕೊಚಾರ್ ಹಾಗೆ ಅವರ ಹಸ್ಬೆಂಡ್ಗೆ ನೋಟಿಸನ್ನು ಕಳಿಸಿದ್ದಾರೆ. ICICI ಬ್ಯಾಂಕ್ನ ಜೊತೆಯಲ್ಲಿ ಈಗ ಚಂದ್ರ ಕೊಚಾರ್ ಹಾಗೆ ಅವರ ಹಸ್ಬೆಂಡ್ ಯಾವುದೇ ರೀತಿಯ ರಿಲೇಶನ್ಶಿಪ್ ಅನ್ನ ಹೊಂದಿಲ್ಲ. ಸೊ ಮತ್ತೆ ಈ ಒಂದು ಕೇಸ್ ಏನಾದರೂ ರೀಇನ್ವೆಸ್ಟಿಗೇಟ್ ಆಗ್ತಾ ಹೋದ್ರೆ ICICI ಬ್ಯಾಂಕ್ನಲ್ಲಿ ಏನಾದರೂ ಪ್ರಾಬ್ಲಮ್ ಬರ್ಬೋದು ಅನ್ನುವಂಥ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬಂದಿರುವಂಥ ಚಾನ್ಸಸ್ ಇರುತ್ತೆ. ಅಥವಾ ಮಾರ್ಕೆಟ್ನಲ್ಲಿ ಒಂದು ಡೌನ್ ಟ್ರೆಂಡ್ ಇದ್ದಿದ್ರಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಕ್ಕಿರ್ಬೋದು. ಹಾಗೆ NTPC ಮತ್ತೆ HCL ಟೆಕ್ನಲ್ಲಿ ಕೂಡ 2% ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 11% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ವೊಡಾಫೋನ್ ಐಡಿಯಾ ಕೂಡ ಅಷ್ಟೇ 16ರ ಲೆವೆಲ್ನ ಹತ್ತಿರ ಹೋದಾಗ ಏನಾದರೂ ಒಂದು ನೆಗೆಟಿವ್ ನ್ಯೂಸ್ ಬರುತ್ತೆ, ಸ್ಟಾಕ್ನಲ್ಲಿ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಯೂಶಲಿ ನಾನು ವೊಡಾಫೋನ್ ಐಡಿಯಾ ಸ್ಟಾಕನ್ನು ಕವರ್ ಮಾಡುವಾಗ ಹೇಳ್ತಾ ಇರ್ತೀನಿ. ಸೊ ಈ ಒಂದು ಸ್ಟಾಕ್ನಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟನ್ನು ನೀವು ಮಾಡಬೇಕಾಗುತ್ತೆ. ಲಾಸ್ ಆದರೂ ಕೂಡ ನೀವೇನು ಅಮೌಂಟನ್ನು ಕಳ್ಕೊಂಡ್ರು ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ, ಅಷ್ಟು ಅಮೌಂಟನ್ನು ಮಾತ್ರ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಕಂಪನಿಯಲ್ಲಿ ಸಾಕಷ್ಟು ಬ್ರೋಕರೇಜ್ಗಳು ಒಳ್ಳೊಳ್ಳೆ ಟಾರ್ಗೆಟ್ಸ್ಗಳನ್ನು ಕೊಡ್ತಿರ್ತಾರೆ, ಬಟ್ ನೆಗೆಟಿವ್ ನ್ಯೂಸ್ಗಳು ಕೂಡ ಅಷ್ಟೇ ನೋಡೋದಕ್ಕೆ ಸಿಗುತ್ತೆ. ಸೊ ವೊಡಾಫೋನ್ ಐಡಿಯಾ ಹಾಗೆ ಇಂಡಸ್ ಟವರ್ನಲ್ಲಿ ಇವತ್ತು ಕರೆಕ್ಷನ್ ಬರೋದಕ್ಕೆ ಮೇಜರ್ ರೀಸನ್ ಗೋಲ್ಡ್ಮನ್ ಸ್ಯಾಕ್ಸೇ ಆಗಿರ್ತಾರೆ. ಸೊ ಗೋಲ್ಡ್ಮನ್ ಸ್ಯಾಕ್ಸ್ ವೊಡಾಫೋನ್ ಐಡಿಯಾ ಮತ್ತು ಇಂಡಸ್ ಟವರ್ನಲ್ಲಿ ಕೂಡ ಕನ್ಸರ್ನ್ಸ್ ಅನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಟಾರ್ಗೆಟ್ ಅನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ. ₹2 ಟಾರ್ಗೆಟ್ ಅನ್ನು ಗೋಲ್ಡ್ಮನ್ ಸ್ಯಾಕ್ಸ್ ವೊಡಾಫೋನ್ ಐಡಿಯಾಗೆ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಪ್ರೈಸ್ನಿಂದ 80% ಪ್ರೈಸ್ ಫಾಲ್ನ ಚಾನ್ಸಸ್ ಇರುತ್ತೆ ಅನ್ನೋದು ಗೋಲ್ಡ್ಮನ್ ಸ್ಯಾಕ್ಸ್ನ ವ್ಯೂ ಆಗಿರುತ್ತೆ. ವೊಡಾಫೋನ್ ಐಡಿಯಾದ ಬಿಸ್ನೆಸ್ ಸ್ಟ್ರೆಂಥನ್ ಆಗ್ತಿರೋದು ಕಾಣಿಸ್ತಿಲ್ಲ. ಲಾಸಸ್ ಏನೋ ಕಡಿಮೆ ಆಗ್ತದೆ, ಬಟ್ ಪ್ರತಿ ಕ್ವಾರ್ಟರ್ 6,800ರಿಂದ 7,000 ಕೋಟಿ ಲಾಸ್ ಅನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಹಾಗೆ ಸಾಕಷ್ಟು AGR ಡ್ಯೂಸ್ ಕೂಡ ಪೆಂಡಿಂಗ್ ಇದೆ. ಅಕಸ್ಮಾತ್ ಸುಪ್ರೀಂ ಕೋರ್ಟ್ನ ಕಡೆಯಿಂದ ಹಾಗೆ ಗೌರ್ಮೆಂಟ್ನ ಕಡೆಯಿಂದ ರಿಲೀಫ್ ಸಿಕ್ಕಿದ್ರೆ 19ರ ಪ್ರೈಸ್ ಅನ್ನು ವೊಡಾಫೋನ್ ಐಡಿಯಾ ರೀಚ್ ಮಾಡಬಹುದು ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಅಥವಾ ಗೌರ್ಮೆಂಟ್ನ ಕಡೆಯಿಂದ AGR ರಿಲೀಫ್ ಸಿಗಲಿಲ್ಲ ಅಂದರೆ ವೊಡಾಫೋನ್ ಐಡಿಯಾದಲ್ಲಿ ಸಾಕಷ್ಟು ವೀಕ್ನೆಸ್ ಬರ್ಬೋದು. ಹಾಗೆಯೇ ಅವರು ಕಸ್ಟಮರ್ ಬೇಸನ್ನು ಕೂಡ ಕಳ್ಕೊಳ್ತಾ ಹೋಗ್ತಾರೆ ಅಂತ ಗೋಲ್ಡ್ಮನ್ ಸ್ಯಾಕ್ಸ್ ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಈ ಒಂದು ಕವರೇಜ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ರೀಸೆಂಟಾಗಿ ವೊಡಾಫೋನ್ ಐಡಿಯಾದಲ್ಲಿ ಸಿಟಿ ಬ್ರೋಕರೇಜ್ ಹೌಸ್ 22ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರು.
ಟಾರ್ಗೆಟ್ ಪ್ರೈಸನ್ನು ಕೊಡುವಾಗ ಸುಪ್ರೀಂ ಕೋರ್ಟ್ನಲ್ಲಿ ಏಜಿಆರ್ ರಿಲೀಫ್ ಸಿಕ್ಕಿದ್ರೆ ಮಾತ್ರ ಈ ಒಂದು ಟಾರ್ಗೆಟ್ ಅಚೀವ್ ಆಗ್ಬೋದು ಅಂತ ಹೇಳಿದ್ರು. ನೀವು ಎಲ್ಲ ಟಾರ್ಗೆಟ್ಸ್ಗಳನ್ನ ಇಲ್ಲಿ ಅಬ್ಸರ್ವ್ ಮಾಡ್ಬೋದಾಗುತ್ತೆ. ಸೊ ಮ್ಯಾಕ್ಸಿಮಮ್ ಟಾರ್ಗೆಟ್ 23ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಮಿನಿಮಮ್ ಟಾರ್ಗೆಟ್ ಈಗ ಗೋಲ್ಡ್ಮನ್ ಸ್ಯಾಕ್ಸ್ ₹2.5 ಕೊಟ್ಟಿದ್ದಾರೆ. ಹಾಗೆ ಇಂಡಸ್ ಟವರ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇಂಡಸ್ ಟವರ್ನ ಮೇಜರ್ ಕ್ಲೈಂಟ್ ವೊಡಾಫೋನ್ ಐಡಿಯಾ ಆಗಿರ್ತಾರೆ. ವೊಡಾಫೋನ್ ಐಡಿಯಾ ಬಿಸ್ನೆಸ್ ರಿಕವರ್ ಆದರೆ ಇಂಡಸ್ ಟವರ್ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ಬರುವಂಥ ಚಾನ್ಸಸ್ ಇರುತ್ತೆ. ಗೋಲ್ಡ್ಮನ್ ಸ್ಯಾಕ್ಸ್ ಇಂಡಸ್ ಟವರ್ನ ಟಾರ್ಗೆಟ್ ಪ್ರೈಸನ್ನು ಕೂಡ ಕಟ್ ಮಾಡಿದರೆ 220ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟು ಸೆಲ್ ಕಾಲನ್ನು ಕೊಡ್ತಿದ್ದಾರೆ. ಆ ಒಂದು ರೀಸನ್ನಿಂದ ಇಂಡಸ್ ಟವರ್ನಲ್ಲಿ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಯೂಶಲಿ ಗೋಲ್ಡ್ಮನ್ ಸ್ಯಾಕ್ಸ್ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕನ್ನು ಕವರ್ ಮಾಡಿದಾಗ ಆ ಸ್ಟಾಕ್ನಲ್ಲಿ ಇವರ ರಿಪೋರ್ಟ್ ಬೇಸಿಸ್ ಮೇಲೆ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಹಾಗೆ ರೀಸೆಂಟ್ ಟೈಮ್ನಲ್ಲಿ ಐಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. TCS, ಇನ್ಫೋಸಿಸ್, HCL ಒಳ್ಳೆ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಈಗ ಸ್ಟಾಕ್ಸ್ ಆಲ್ಮೋಸ್ಟ್ 52 ವೀಕ್ ಹೈ ಹತ್ರ ಕೂಡ ಟ್ರೇಡ್ ಆಗ್ತಿದೆ. ಈ ಒಂದು ಲೆವೆಲ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದಾ ಅನ್ನುವಂಥ ಡೌಟ್ಸ್ ಕೂಡ ಇರುತ್ತೆ. ಬಟ್ ಮಾರ್ಗನ್ ಸ್ಟ್ಯಾನ್ಲಿ ಐಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇನ್ನಷ್ಟು ರ್ಯಾಲಿ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ ಟಾಪ್ ಐಟಿ ಕಂಪನಿಗಳ ಟಾರ್ಗೆಟ್ಸ್ ಅನ್ನು ಕೂಡ ಪ್ರೆಡಿಕ್ಟ್ ಮಾಡಿದ್ದಾರೆ. TCSನಲ್ಲಿ 4,900 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಿದ್ದಾರೆ. ಇನ್ಫೋಸಿಸ್ ಕೂಡ 2,150ವರೆಗೂ ಹೋಗ್ಬೋದು ಅಂತ ಅವರು ಪ್ರೆಡಿಕ್ಟ್ ಮಾಡಿದ್ದಾರೆ. HCL ಟೆಕ್ ಅಲ್ಲಿ ಸ್ವಲ್ಪ ಟಾರ್ಗೆಟ್ ಅನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಆದರೂ ಕೂಡ 1,840ರ ಟಾರ್ಗೆಟ್ ನೋಡೋದಕ್ಕೆ ಸಿಗುತ್ತೆ. LTI ಮೈಂಟ್ರಿನಲ್ಲಿ 7,050ರ ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ. ಸೊ ವಿಪ್ರೋನಲ್ಲಿ ಈ ಮುಂಚೆ 430ರ ಅರೌಂಡಲ್ಲಿ ಟಾರ್ಗೆಟ್ಸ್ ಅನ್ನು ಕೊಟ್ಟಿದ್ರು, ಅದನ್ನು 500ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಸ್ಟಿಲ್ ವಿಪ್ರೋನಲ್ಲಿ ಹೆಚ್ಚಿನ ಒಂದು ಮೊಮೆಂಟಮ್ ಇಲ್ಲ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಟೆಕ್ ಮಹೀಂದ್ರ ಟಾರ್ಗೆಟ್ಸ್ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗಿದೆ. 1,680ರ ಟಾರ್ಗೆಟ್ ಪ್ರೈಸ್ ಅನ್ನು ಟೆಕ್ ಮಹೀಂದ್ರಾಗೆ ಕೊಡ್ತಾ ಇದ್ದಾರೆ. ಹಾಗೆ L&T ಟೆಕ್, ಟಾಟಾ ಎಲ್ಎಕ್ಸಿ, ಎಂಫೋಸಿಸ್, ಸಿಯೆಂಟ್, ಕೋಫೋರ್ಜ್ ಈ ಎಲ್ಲ ಕಂಪನಿಗಳ ಟಾರ್ಗೆಟ್ಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಬಟ್ ಐಟಿ ಸೆಕ್ಟರ್ನ ಸ್ಟಾಕ್ನಲ್ಲಿ ನೀವು ಲೋವರ್ ಲೆವೆಲ್ನಲ್ಲಿ ಎಂಟ್ರಿ ಆಗಿದ್ರೆ ಸೊ ನಿಮಗೆ 25-30% ರಿಟರ್ನ್ಸ್ ಆ ಒಂದು ಪ್ರೈಸ್ನಿಂದ ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ಸನ್ನು ಕೂಡ ತಗೋಬೋದಾಗುತ್ತೆ. ಸೊ ಮೇ ಬಿ ರೆಸೆಷನ್ನ ನ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆದಾಗ ಸ್ಟಾಕ್ಸ್ ಕರೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಫೆಡ್ ಏನಾದರೂ ರೇಟ್ ಕಟ್ಸನ್ನು ಮಾಡಿದ್ರೆ ಸ್ಟಾಕ್ಸ್ ಮತ್ತೆ ಗೇನ್ ಆಗ್ಬೋದು. ಸೊ ಸ್ವಲ್ಪ ಪ್ರಾಫಿಟ್ಸನ್ನು ತಗೋಬೋದು, ಮಿಕ್ಕ ಶೇರ್ಸ್ಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದಾಗುತ್ತೆ. KC ಇಂಟರ್ನ್ಯಾಷನಲ್ನಲ್ಲಿ ಒಳ್ಳೆ ಒಂದು ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಸ್ಟಾಕ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಮತ್ತಷ್ಟು ಆರ್ಡರ್ಗಳು KC ಇಂಟರ್ನ್ಯಾಷನಲ್ಗೆ ಸಿಗ್ತದೆ. 1,423 ಕೋಟಿಯ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಸೌದಿ ಅರೇಬಿಯಾನಲ್ಲಿ ಈ ಒಂದು ಆರ್ಡರ್ ಕಂಪನಿಗೆ ಸಿಗ್ತದೆ. ಇವರ ಆರ್ಡರ್ ಬುಕ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಸೊ ಆರ್ಡರ್ ನ್ಯೂಸ್ ಬಂದಾಗೆಲ್ಲ ಸ್ಟಾಕ್ ಪ್ರೈಸ್ನಲ್ಲಿ ಈ ರೀತಿಯ ಮೊಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ಪ್ರೀಮಿಯರ್ ಎನರ್ಜೀಸ್ನಲ್ಲಿ ಇವತ್ತು ಕೂಡ 10% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 2 ದಿನಗಳಲ್ಲಿ ಸ್ಟಾಕ್ ಆಲ್ಮೋಸ್ಟ್ 30% ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಇದಕ್ಕೂ ಕೂಡ ರೀಸನ್ ಆರ್ಡರ್ ಆಗಿರುತ್ತೆ. ಸೊ ಕಂಪನಿ ಮಾರ್ಕೆಟ್ನಲ್ಲಿ ಈಗಷ್ಟೇ ಲಿಸ್ಟ್ ಆಗಿದೆ. ಬಟ್ ಈ ಕಂಪನಿಗೆ 8,085 ಸೋಲಾರ್ ವಾಟರ್ ಪಂಪಿಂಗ್ ಸಿಸ್ಟಮ್ಸ್ಗಳನ್ನು ಉತ್ತರ ಪ್ರದೇಶನಲ್ಲಿ ಪ್ಲಾಂಟ್ ಮಾಡೋದಕ್ಕೆ ಆರ್ಡರ್ ಸಿಕ್ಕಿದೆ. ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಯೋಜನಾ ಅಂಡರಲ್ಲಿ ಈ ಒಂದು ಪ್ರಾಜೆಕ್ಟ್ ಪ್ರೀಮಿಯರ್ ಎನರ್ಜೀಸ್ಗೆ ಸಿಗ್ತದೆ. ಹಾಗೆ ಪ್ರೀಮಿಯರ್ ಎನರ್ಜೀಸ್ ಭಾರತದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಸೋಲಾರ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ. ಪ್ರೀಮಿಯರ್ ಎನರ್ಜೀಸ್ ಕೂಡ ಸಾಕಷ್ಟು ಗೇನ್ ಆಗಿದೆ. ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಬಾಜಾರ್ ಸ್ಟೈಲ್ IPO ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಒಂದು ಫ್ಲಾಟ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ 10-11% ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಆದರೂ ಕೂಡ ಸ್ಟಾಕ್ ಫ್ಲಾಟ್ ಆಗಿ ಲಿಸ್ಟ್ ಆಗಿದೆ. ಬಟ್ ಲಿಸ್ಟ್ ಆದಮೇಲೆ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. 431ರ ಹೈಯನ್ನು ಸ್ಟಾಕ್ ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. 400ರ ಲೆವೆಲಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಡ್ತಾ ಇದೆ. ಗಾಲಾ ಪ್ರೆಸಿಷನ್ನ IPO ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ಬಂದಿದೆ. ಲಿಂಕಿನ್ ಟೈಮ್ ವೆಬ್ಸೈಟ್ನಲ್ಲಿ ನೀವು ಅಲಾಟ್ಮೆಂಟನ್ನು ಚೆಕ್ ಮಾಡ್ಬೋದಾಗುತ್ತೆ. ಸೋಮವಾರ ಈ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಒಳ್ಳೆ ಒಂದು ಲಿಸ್ಟಿಂಗನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಆಲ್ಮೋಸ್ಟ್ 40-45% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಹಾಗೆ ಶ್ರೀ ತಿರುಪತಿ ಬಾಲಾಜಿ ಆಗ್ರೋ ಟ್ರೇಡಿಂಗ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಪ್ರೀಮಿಯಂ ಸ್ಟೇಬಲ್ ಆಗಿದೆ. ₹40 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿದ್ದು 50% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಒಂದು IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಸೋಮವಾರ ಆಗಿರುತ್ತೆ. ಸೊ ಆಲ್ರೆಡಿ IPO 17 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 21 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಸ್ಟಿಲ್ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಹಾಗೆ ತುಂಬಾನೇ ಎಕ್ಸ್ಪೆಕ್ಟೆಡ್ IPO ಬಜಾಜ್ ಹೌಸಿಂಗ್ ಫಿನಾನ್ಸ್ನ IPO ಸೋಮವಾರ ಈ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಹಾಗೆ ಈ IPO ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋನ ಕೂಡ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಐ ಬಟನ್ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಕಂಡೀಷನ್ಸ್ ಇದೆ ಅದನ್ನು ಕೂಡ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಒಂದು IPOನಲ್ಲಿ 75% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲೈ ಮಾಡ್ಬೋದು. ಡ್ರೀಮ್ ಫೋಕ್ ಸರ್ವಿಸಸ್ನಲ್ಲಿ ಇವತ್ತು 5%ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಡ್ರೀಮ್ ಫೋಕ್ ಸರ್ವಿಸಸ್ ಏರ್ಪೋರ್ಟ್ ಮತ್ತು ರೈಲ್ವೆ ಸ್ಟೇಷನ್ಸ್ಗಳಲ್ಲಿ ಲಾಂಜ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ.
ಬಟ್ ಕಂಪನಿ ಈಗ ತಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಇದ್ದಾರೆ. ಹೈವೇಗಳಲ್ಲಿ ಹೈವೇ ಡೈನಿಂಗ್ ಸರ್ವಿಸಸನ್ನು ಪ್ರೊವೈಡ್ ಮಾಡುವಂಥ ಚಾನ್ಸಸ್ ಇದೆ. ಸೊ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆದರೆ ಒಳ್ಳೆ ಒಂದು ರೆವೆನ್ಯೂಸ್ ಮತ್ತು ಪ್ರಾಫಿಟ್ಸ್ ಕೂಡ ಬರುತ್ತೆ. ಆ ಒಂದು ರೀಸನ್ನಿಂದ ಕಂಪನಿಯ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಜಂಪ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಡ್ರೀಮ್ ಫೋಕ್ಸ್ ಏರ್ಪೋರ್ಟ್ ಲಾಂಚ್ಗಳಲ್ಲಿ ಒಳ್ಳೆ ಒಂದು ಸರ್ವಿಸಸನ್ನು ಪ್ರೊವೈಡ್ ಮಾಡ್ತಾರೆ. ಇನ್ನಷ್ಟು ಏರ್ಪೋರ್ಟ್ಸ್ಗಳನ್ನು ಅವರು ಕವರ್ ಮಾಡ್ತಾ ಹೋದರೆ ಒಳ್ಳೆ ಒಂದು ಬಿಸ್ನೆಸ್ ಮಾಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಫಿಯೋನಿಕ್ಸ್ ಮಿಲ್ನಲ್ಲಿ ಇವತ್ತು ಬೆಳಿಗ್ಗೆ ಒಳ್ಳೆ ಒಂದು ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಕಂಪನಿ ಬೋನಸನ್ನು ಅನೌನ್ಸ್ ಮಾಡಿದ್ರು. ಈಗ ಬೋನಸ್ಗೆ ರೆಕಾರ್ಡ್ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಸೆಪ್ಟೆಂಬರ್ 21 ರೆಕಾರ್ಡ್ ಡೇಟ್ ಆಗಿರುತ್ತೆ. ಹಾಗೆ ಸೆಪ್ಟೆಂಬರ್ 13ಕ್ಕೆ ಇವರ ಬೋರ್ಡ್ ಮೀಟಿಂಗ್ ಇರುತ್ತೆ. ಈ ಒಂದು ಬೋರ್ಡ್ ಮೀಟಿಂಗ್ನಲ್ಲಿ ಅಪ್ರೂವಲ್ ಸಿಕ್ಕಿದ ಮೇಲೆ ಕಂಪನಿ ಬೋನಸ್ ಅನ್ನು ಇಶ್ಯೂ ಮಾಡ್ತಾರೆ. ಸೊ ಯೂಶಲಿ ಬೋನಸ್ ಇಶ್ಯೂ ಮಾಡೋದ್ರಿಂದ ಶೇರ್ ಹೋಲ್ಡರ್ಸ್ಗಳಿಗೆ ಯಾವುದೇ ರೀತಿಯ ಲಾಭ ಇರೋದಿಲ್ಲ. ಬೋನಸ್ ನ್ಯೂಸ್ನಿಂದ ಸ್ಟಾಕ್ ಏನಾದರೂ ಗೇನ್ ಆದರೆ ಅದು ಇನ್ವೆಸ್ಟರ್ಸ್ಗಳಿಗೆ ಅಡ್ವಾಂಟೇಜ್ ಆಗಿರುತ್ತೆ. ಇಂಡಿಗೋ ಪೇಂಟ್ಸ್ನಲ್ಲಿ ಇವತ್ತು 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಇಂಡಿಗೋ ಪೇಂಟ್ನಲ್ಲಿ ಪೀಕ್ ಎಕ್ಸ್ವಿ ಪಾರ್ಟ್ನರ್ಸ್ 22% ಸ್ಟೇಕನ್ನು ಸೆಲ್ ಮಾಡಿದ್ದಾರೆ. ಸೊ ಮುಂಚೆ ಅವರು 11% ಸ್ಟೇಕನ್ನು ಸೆಲ್ ಮಾಡ್ತೀವಿ ಅಂತ ಹೇಳಿದರು. ಬಟ್ 22% ಸ್ಟೇಕನ್ನು ಸೆಲ್ ಮಾಡಿದ್ದಾರೆ. ಸೊ 1550 ಕೋಟಿ ಅಮೌಂಟ್ನ ಶೇರ್ಗಳ ಸೆಲ್ಲಿಂಗ್ ಆಗಿರೋದ್ರಿಂದ ಸ್ವಲ್ಪ ಪ್ಯಾನಿಕ್ ಇಂಡಿಗೋ ಪೇಂಟ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ 4% ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ ಈಸಿ ಟ್ರಿಪ್ ಪ್ಲಾನರ್ ಸ್ಟಾಕ್ ಪ್ರೈಸ್ನಲ್ಲಿ ನಿನ್ನೆ 10-15% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ಕಂಪನಿ EV ಬಿಸ್ನೆಸ್ಗೆ ಎಂಟರ್ ಆಗಬೇಕು ಅಂತ ಇದ್ದಾರೆ. ಎಲೆಕ್ಟ್ರಿಕ್ ಬಸ್ ಪ್ರೋಟೋಟೈಪನ್ನು ರೆಡಿ ಮಾಡ್ತಿದ್ದಾರೆ. ಸೊ 2000 ಎಲೆಕ್ಟ್ರಿಕ್ ಬಸ್ ಕೆಪಾಸಿಟಿ ಇರುವಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟನ್ನು ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ 2 ವರ್ಷಗಳಲ್ಲಿ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇನಾಗ್ರೇಟ್ ಆಗುತ್ತೆ. 2027 ಫಿನಾನ್ಷಿಯಲ್ ಇಯರ್ನಿಂದ ಇವರು ಎಲೆಕ್ಟ್ರಿಕ್ ಬಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮೊದಲು 2000 ಕೆಪಾಸಿಟಿ ಇರುತ್ತೆ. ಅದನ್ನು ಸ್ಲೋ ಆಗಿ 5000 ಎಲೆಕ್ಟ್ರಿಕ್ ಬಸ್ಗಳಿಗೆ ಇನ್ಕ್ರೀಸ್ ಮಾಡೋದು ಕಂಪನಿಯ ಉದ್ದೇಶ ಆಗಿದೆ. ಈಸ್ ಮೈ ಟ್ರಿಪ್ ಟ್ರಾವೆಲ್ ಅಗ್ರಿಗೇಟರ್ ಕಂಪನಿ ಆಗಿರ್ತಾರೆ. ಹಾಗೆ ಬಸ್ ಬುಕಿಂಗ್ ಸರ್ವಿಸಸನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಬಟ್ ಈಗ ಅವರೇ EV ಬಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ ನಿನ್ನೆ ಗೇನ್ ಆಗಿತ್ತು. ಬಟ್ ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಈ ಒಂದು ಬಿಸ್ನೆಸ್ಗೆ ಎಂಟರ್ ಆಗೋದಕ್ಕೆ ಇನ್ನೂ 2 ವರ್ಷದ ಸಮಯ ಇರುತ್ತೆ. ಆ ಒಂದು ರೀಸನ್ನಿಂದ ಸ್ವಲ್ಪ ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಬಟ್ EV ಬಿಸ್ನೆಸ್ನಲ್ಲಿ ಆಲ್ರೆಡಿ ತುಂಬಾ ಪ್ಲೇಯರ್ಸ್ಗಳು ಇದ್ದಾರೆ. ಆ ಪ್ಲೇಯರ್ಸ್ಗಳ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಈಸಿ ಟ್ರಿಪ್ ಪ್ಲಾನರ್ಸ್ ಕಾಂಪೀಟ್ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ ಒಳ್ಳೆ ಒಂದು ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. 2121 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಬಂದಿದೆ. FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 620 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಬಂದಿದೆ. US ಎಕನಾಮಿಕ್ ಡೇಟಾ ಪಾಸಿಟಿವ್ ಆಗಿ ಬಂದರೆ ಮತ್ತೆ FIIs ಬೈಯಿಂಗ್ ಅನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.